ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಸಂಭ್ರಮ ಮುಗಿಲು ಮುಟ್ಟಿದೆ. ನಗರದ ಬೋಳರಾಮೇಶ್ವರ ದೇವಸ್ಥಾನದಿಂದ ಬೃಹತ್ ಸಂಕೀರ್ತನ ಯಾತ್ರೆ ಆರಂಭವಾಗಿದ್ದು 5,000ಕ್ಕೂ ಅಧಿಕ ಮಾಲಾಧಾರಿಗಳು ಪಾಲ್ಗೊಂಡಿದ್ದಾರೆ. ಐಜಿ ರಸ್ತೆ ಮೂಲಕ ಕಾಮಧೇನು ಗಣಪತಿ ದೇವಸ್ಥಾನದವರೆಗೆ ಮೆರವಣಿಗೆ ನಡೀತಾ ಇದ್ದು, ಮೆರವಣಿಗೆ ಬಳಿಕ ದತ್ತಪೀಠಕ್ಕೆ ಮಾತೆಯರು ತೆರಳಲಿದ್ದಾರೆ. ಅಲ್ಲಿ ಹೋಮ ಹವನವನ್ನು ನಡೆಸಲಿದ್ದಾರೆ. ಇನ್ನು ದತ್ತ ಜಯಂತಿ ಉತ್ಸವಕ್ಕೆ ಅಡ್ಡಿಪಡಿಸುವಂತ ಹುನ್ನಾರ ನಡೆದಿದೆಯಾ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ. ದತ್ತಪೀಠಕ್ಕೆ ತೆರಳುವಂತ ಮಾರ್ಗದಲ್ಲಿ ಮೊಳೆಗಳು ಪತ್ತೆಯಾಗಿವೆ. ಕೈಮರ ಚೆಕ್ಪೋಸ್ಟ್ನಿಂದ ದತ್ತಪೀಠಕ್ಕೆ ಸಾಗುವಂತ ಮಾರ್ಗದಲ್ಲಿ ಮೊಳೆಗಳ ಕವರ್ ಸಿಕ್ಕಿದ್ದು ಯಾತ್ರೆ ತಡೆಯೋದಕ್ಕೆ ಹುನ್ನಾರ ನಡೆಸಿದ್ದಾರೆ ಅಂತ ಶಾಸಕ ಸಿಟಿ ರವಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಭಕ್ತಿ ಭಾವದಿಂದ ಅವರೆಲ್ಲರೂ ದತ್ತಾತ್ರೇಯ ಕ್ಷೇತ್ರಕ್ಕೆ ಹೋಗಿ ಇವತ್ತು ಮಾತಾ ಅನಸೂಯ ದೇವಿ ಪೂಜೆಯನ್ನು ಸಂಕೀರ್ತನೆ ಯಾತ್ರೆಯೊಂದಿಗೆ ಮಾಡೋರಿದ್ದಾರೆ. ಒಂದು ರೀತಿಯ ಸಂತೃಪ್ತ ಭಾವ ಇದೆ. ನಿರಂತರವಾಗಿ ಇದಕ್ಕಿರುವ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕೆಲವರು ವಿಧ್ವಂಸಕ ಕೃತ್ಯ ನಡೆಸುವಂಥ ಸಂಚು ಮಾಡಿದ್ದಾರೆ ಅಂತಕ್ಕಂಥದ್ದು ಆಘಾತಕಾರಿ ಸಂಗತಿ. ಅಲ್ಲಿ ರಸ್ತೆಯ ತಿರುವುಗಳಲ್ಲಿ ಮೊಳೆಗಳನ್ನು ಹರಡಿ ಬಸ್ಸು ಅಪಘಾತ ಆಗಬೇಕು ಅನ್ನುವಂಥ ಸಂಚು ಮಾಡಿದ್ದಾರೆ ಅಂತಕ್ಕಂಥದ್ದು ಭಾಳ ಗಂಭೀರವಾಗಿರುವಂಥ ವಿಷಯ. ಪೊಲೀಸ್ ಇಲಾಖೆ ಉಡುಪಿ ಜಿಲ್ಲೆಯಲ್ಲಿ ಧರ್ಮದಂಗಲ್ ಸದ್ಯಕ್ಕೆ